ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಸೌತೆಕಾಯಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಹೌದು, ಸೌತೆಕಾಯಲ್ಲಿ ಒಂದು ತಂಬುಳಿ ಮಾಡೋಣ. ಈ ಸಮ್ಮರ್ಗೆ ಒಂದು ಮಾಡಿಸಿದ ಒಂದು ತಂಬುಳಿ. ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಇದು. ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಬಂದು ಸಾಮಾನ್ಯವಾಗಿ ಒಂದು ದೊಡ್ಡ ಸೈಜ್ ಒಂದು ನಾವು ಸೌತೆಕಾಯಿ ಸಿಪ್ಪೆ ಬ್ಯಾಗೆಲ್ಲ ತೆಗೆದು ಒಳಗಡೆ ತಿಳಿ ತಗೊಂಡು ಕಟ್ ಮಾಡಿ 1 ಕಪ್ ಆಗಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಒಂದು 1/4 ಲೀಟ್ರ್ ಆಗಷ್ಟು ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಬೇಕಾಗುತ್ತೆ. ಮತ್ತು ಒಂದು 1/4 ಕಪ್ ಆಗಷ್ಟು, 1/4 ಕಪ್ಗಿನ್ನ ಇನ್ನೂ ಕಮ್ಮಿ ಇದೆ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಜೀರಿಗೆ, ಒಂದು 4-5 ಕಾಳು ಮೆಣಸು ತೊಗೊಂಡಿದ್ದೀನಿ. ಮತ್ತು ಸೌತೆಕಾಯಿ ಒಳಗಡೆ ತಿರುಳು ಭಾಗ ಬರುತ್ತಲ್ಲ, ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಜೊತೆ ಇದನ್ನು ಸೇರಿಸ್ತಾ ಇದ್ದೀನಿ. ಎಳೆಯ ಭಾಗ ತೊಗೊಳ್ಳಿ, ಬಲ್ತಿದ್ರೆ ಬೇಡ. 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಯಾಕಂದರೆ ತಂಬುಳಿಗೆ ತುಂಬ ಖಾರ ಎಳೆಯಲ್ಲ, ಮೈಲ್ಡ್ ಆಗಿರುತ್ತೆ. ಅದರಿಂದ ನಾನು ಕ್ವಾಂಟಿಟಿ ಕಮ್ಮಿ ಮಾಡೋದ್ರಿಂದ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಕಾಳು ಮೆಣಸು ಒಂದು 4-5 ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಇಂಗು ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಬೇಕಾಗುತ್ತೆ. ಮೊದಲಿಗೆ ಇಷ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲಿಗೆ ಜಾರ್ ತೊಗೊಂಡು ಕಾಯಿ ತುರಿ, ಆದಷ್ಟು ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ನೀವು ನೋಡಿ ತಗೊಳ್ಳಿ. ನಾನು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಮತ್ತು ನಾನು ಸೌತೆಕಾಯಿ ಒಳಗಡೆ ತಿರುಳು ಭಾಗ ಬರುತ್ತಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಎಳೆ ತಿರುಳು ಭಾಗ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ. ಮತ್ತು ಜೀರಿಗೆ ಮತ್ತು ಕಾಳು ಮೆಣಸು, ಸ್ವಲ್ಪ ನಮಗೆ ಕೊತ್ತಂಬರಿ ಬೇಕಾಗುತ್ತೆ. ಇಷ್ಟನ್ನು ಫಸ್ಟಿಗೆ ನಾವು ಮಿಕ್ಸಿ ಮಾಡ್ಕೊಂಡು ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟು ನಾವು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಕಡಿಮೆ ಅವಧಿನಲ್ಲೇ ನಾವು ಆರಾಮಾಗಿ ಮೊಸರು ಸೌತೆಕಾಯಿ ಇದ್ದರೆ ಒಂದು ಫಸ್ಟ್ ಕ್ಲಾಸ್ ಒಂದು ತಂಬುಳಿ. ಮೊದಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಸಾಸಿವೆ, ಇಂಗು, ಜೀರಿಗೆ ಒಂದು ಒಗ್ಗರಣೆ ಕೊಡೋಣ. ನಾವು ಈಗ ಒಂದು ಸ್ವಲ್ಪ ಜೀರಿಗೆ ರುಬ್ಬಕ್ಕೂ ಸ್ವಲ್ಪ ಹಾಕಿದ್ದೀನಿ. ಒಗ್ಗರಣೆಗೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಮತ್ತು ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ, ನಿಮ್ಮ ಆಪ್ಷನು. ಮತ್ತು ಇದಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಒಗ್ಗರಣೆ ಆಗಿದೆ. ಈಗ ಮೊಸರು ಸ್ವಲ್ಪ ಗಂಟು ಇರುತ್ತೆ, ಅದರಿಂದ ಸ್ವಲ್ಪ ಚೆನ್ನಾಗಿ ನಾವು ಬೀಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಆಗಿದೆ, ಇದು ಬೀಟಿಂಗ್ ಆಗಿದೆ. ಇವಾಗ ನಾವು ರುಬ್ಕೊಂಡಿದ್ದೀರಲ್ಲ, ಅದನ್ನು ನಾವು ಒಂದು ಬಟ್ಟೆಗೆ ಸೇರಿಸ್ಕೊಳ್ಳೋಣ. ನೋಡಿ, ರುಬ್ಬಿರೋದು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಕುಕುಂಬರು ಸೇರಿಸ್ಕೊತಾ ಇದ್ದೀನಿ. ಮತ್ತು ಮೊಸರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನು 1/4 ಸ್ಪೂನ್ ಆಗಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈ ಜಾರಲ್ಲಿರೋ ನೀರೇನೋ ಸ್ವಲ್ಪ ಈ ಮೊಸರಿಗೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಕೊಟ್ಟರೆ ಒಂದು ಕುಕ್ಕುಂಬರ್ ತಂಬುಳಿ ರೆಡಿ ಆಗುತ್ತೆ. ರೆಡಿಯಾಗಿದೆ. ಒಳ್ಳೆ ಕಾಂಬಿನೇಷನ್ ರೈಸ್ಗೆ ಮಾತ್ರ, ಮತ್ತು ಸಮ್ಮರ್ಗೆ ಒಳ್ಳೆ ಇದು ತಂಬುಳಿ. ಸೌತೆಕಾಯಿ ತಂಬುಳಿ ಮಾಡ್ತಾರೆ, ಮತ್ತು ದೊಡ್ಡ ಪತ್ರೆ ತಂಬುಳಿ ಮಾಡ್ತಾರೆ, ಮತ್ತು ಒಂದಲ್ಗ ಅಥವಾ ಬ್ರಾಹ್ಮಿ ಅಂತಾರಲ್ಲ, ಅದರಲ್ಲೂ ತಂಬುಳಿ ಮಾಡ್ತಾರೆ. ಇವಾಗ ನಾವು ಒಗ್ಗರಣೆ ಹಾಕಿರೋದನ್ನ ಸೇರಿಸ್ಕೊಂಬಿಡೋಣ. ಇಂಗು, ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಇದು ಮೈಲ್ಡಾಗಿರುತ್ತೆ, ತುಂಬ ಖಾರನೂ ಇರಲ್ಲ. ಅದೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ರೈಸ್ ಜೊತೆ ಸರ್ವ್ ಮಾಡ್ತೀನಿ.